ಸೊ ಗಾಸಿಪ್ಸ್ ಫ್ಯಾಮಿಲಿ, ವಾಟ್ ಯು ವಾನ ಟಾಕ್ ಅಬೌಟ್, ನೀವು ಯಾವುದ್ರ ಬಗ್ಗೆ ಮಾತಾಡಬೇಕು? ಎಕ್ಸ್ಪೆಷಲಿ ನಾನಿಲ್ಲಿ ಕೋಡಿ ರೋಡ್ಸ್ ಬಗ್ಗೆ ಮಾತಾಡಬೇಕು. ವೇರ್ ಈಸ್ ಕೋಡಿ ರೋಡ್ಸ್? ಚಾಂಪಿಯನ್ಶಿಪ್ ಗೆಲ್ಲೋದಕ್ಕಿಂತ ಮುಂಚೆ ನಾನು ಅಲ್ಲಿರ್ತೀನಿ, ನಾನು ಸ್ಮ್ಯಾಕ್ ಡೌನಲ್ಲಿ ಇರ್ತೀನಿ, ನಾನು ಮಂಡ್ಯ ನೈಟ್ ರಾಲ್ ಇರ್ತೀನಿ, ನಾನು ಎಲ್ಲಾದರೂ ಚಾಂಪಿಯನ್ ಆಗಿರ್ತೀನಿ ಅಂತಹ ಭರವಸೆ ಕೊಟ್ಟಂತಹ ನಮ್ಮ ಕೋಡಿ ರೋಡ್ಸ್ ಇವತ್ತು ಮಂಡ್ಯ ನೈಟ್ ರಾಲಿ ನಮಗೆ ನೋಡೋದಿಕ್ಕೆ ಸಿಗಲಿಲ್ಲ. ಇದರಿಂದ ರೋಮನ್ ರೈನ್ಸ್ ಅವರು ಹೇಳ್ತಿದ್ದಂತಹ ಮಾತು ನಿಜ ಆಯ್ತಾ? ಕೋಡಿ ರೋಡ್ಸ್ ಬರೀ ಭರವಸೆ ಕೊಡುವಂತಹ ಪೊಲಿಟಿಷಿಯನ್ನ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡ್ಯ ನೈಟ್ ರಾ ಮುಗಿದಿದೆ ಆ್ಯಂಡ್ ಓಕೆ, ಮಂಡ್ಯ ನೈಟ್ ರಾ ಮುಗೀತು ಅಷ್ಟೇ. ಏನೇನಾಯಿತು ಮಂಡ್ಯ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಪ್ಯಾಟ್ ಮೆಕಫಿ ಹಾಗೆ ಮೈಕಲ್ ಕೋಲ್ ಅವರು ನೋಡೋದಿಕ್ಕೆ ಸಿಗ್ತಾರೆ. ಇವರಿಬ್ರು ಕೂಡ ರಿಂಗ್ ಅಲ್ಲಿ ಇರ್ತಾರೆ ಅಂಡ್ ಅವರು ಮಾತಾಡ್ತಾ ಇರ್ತಾರೆ. ಇವತ್ತು ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಬ್ಯಾಟಲ್ ರಾಯಲ್ ನೋಡೋದಿಕ್ಕೆ ಸಿಗುತ್ತೆ. ಆ ಒಂದು ಬ್ಯಾಟಲ್ ರಾಯಲ್ ನ ಯಾರು ಗೆಲ್ತಾರೋ ಅವರು ಹೊಸ ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ. ಸೊ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಇದು 14ನೇ ಬಾರಿ ಬ್ಯಾಟಲ್ ರಾಯಲ್ ಆಗ್ತಾ ಇರೋದು ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಅಂತ ಇವರಿಬ್ರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಫ್ಕೋರ್ಸ್ ಮೊದಲೇ ಗೊತ್ತಾಗಿತ್ತು ಬ್ಯಾಟಲ್ ರಾಯಲ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ. ಅಂಡ್ ಅದನ್ನೇ ಡಬ್ಲ್ಯೂ ಅವರು ಕೂಡ ಶೋನ ಓಪನಿಂಗ್ ಅಲ್ಲೇ ಕನ್ಫರ್ಮ್ ಮಾಡುತ್ತೆ. ಇದಾದ್ಮೇಲೆ ನಮಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜೇ ಊಸೋ ಅವರು ಬರ್ತಾರೆ. ನಾನು ಬ್ಯಾಕ್ ಕ್ಲಾಶ್ ಅಲ್ಲಿ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದ್ಬಿಟ್ಟು, ನಾನು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ, ಅಟ್ಯಾಕ್ ಮಾಡೋದಕ್ಕೆ ಬಂದಿಲ್ಲ. ನೀನ್ ಯಾಕೆ ನನ್ನ ಚಾಂಪಿಯನ್ಶಿಪ್ ಗೆ ಬರ್ತಾ ಇದೀಯಾ? ನೀನ್ ಯಾವಾಗ್ಲೂ ಟ್ಯಾಗ್ ಟೀಮಿಗೆ ಮಾತ್ರ ಲಾಯಕ್ಕು, ಬರೀ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಮಾತ್ರ ಲಾಯಕ್ಕು. ಯಾಕಂದ್ರೆ ನೀನು ಬರೀ ಪ್ರಾಮಿಸ್ ಗಳನ್ನ ಮಾಡ್ತಾ ಇದ್ದೆ, ನಾನು ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ. ಬಟ್ ಈಗ ಒಂದು ಚಾಂಪಿಯನ್ಶಿಪ್ ನನ್ನ ಬಳಿ ಇದೆ. ಸೊ ನೀನ್ ಯಾಕೆ ನನ್ನ ಚಾಂಪಿಯನ್ಶಿಪ್ ಗೆ ಬರ್ತಾ ಇದೀಯಾ? ಬರೀ ಟ್ಯಾಗ್ ಟೀಮ್ ಅಲ್ಲೇ ಇದ್ಬಿಡು ಅಂತ ಹೇಳಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೊರಟೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ನಿಲ್ಲಿಸಿ, ನನ್ನನ್ನ ನೀನು ಟ್ಯಾಗ್ ಟೀಮ್ ರೆಸ್ಲರ್ ಅಂತ ಕರಿತೀಯಲ್ಲ, ನೀನು ಕೂಡ ಟ್ಯಾಗ್ ಟೀಮ್ ರೆಸ್ಲರ್ರೇ. ಸೊ ಈಗ ನೀನು ಜಡ್ಜ್ಮೆಂಟ್ ಡೇ ಅಲ್ಲಿ ಇದೀಯಾ, ಈಗ ನೀನು ಜಡ್ಜ್ಮೆಂಟ್ ಡೇ ಲೀಡರ್ ಆಗಿದೆಯಾ. ಬಟ್ ಈಗ ರಿಯಾ ರಿಪ್ಲಿ ಇಲ್ಲ, ಅದಕ್ಕೋಸ್ಕರ ನೀನು ಜಡ್ಜ್ಮೆಂಟ್ ಡೇ ಲೀಡರ್ ಆಗಿದೆಯಾ. ರಿಯಾ ರಿಪ್ಲಿ ಇದ್ದಿದ್ರೆ ರಿಯಾ ರಿಪ್ಲಿ ಅವರೇ ಜಡ್ಜ್ಮೆಂಟ್ ಡೇ ಲೀಡರ್ ಆಗಿದ್ರು. ನೀನು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ಯಾ. ಅಂಡ್ ನೆಕ್ಸ್ಟ್ ಬ್ಯಾಕ್ ಕ್ಲಾಶ್ ಅಲ್ಲಿ ನಾನು ನಿನ್ನ ಸೋಲ್ಸಿ ಹೊಸ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಜೇ ಊಸೋ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಬಟ್ ಅದನ್ನ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ತಡಿತಾರೆ ಅಂತಾನೆ ಹೇಳ್ಬಹುದು. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಮಾತಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಜೇ ಊಸೋ ಅವರು ಜೆಡಿ ಮೆಕ್ಡೊನಾಗ್ ಅವರಿಗೆ ಒಂದು ಸೂಪರ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಅದು ಮಿಸ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಬಿದ್ಬಿಡುತ್ತೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಮಿಸ್ ಆಗಿ ಬಿದ್ದಿದ್ದು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಇವತ್ತಿನ ಓಪನಿಂಗ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇಯ ಬ್ರೇಕಪ್ ವಿಚಾರವಾಗಿ ಕೂಡ ತುಂಬಾ ವಿಚಾರಗಳು ನಮಗೆ ನೋಡೋದಿಕ್ಕೆ ಸಿಕ್ತು. ನೋಡೋಣ ಗೈಸ್ ಈ ಸ್ಟೋರಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನಮ್ಮ ಜೇ ಊಸೋ ಅವರು ಗೆಲ್ತಾರೋ ಇಲ್ವೋ ಅನ್ನೋದನ್ನು ಕೂಡ ನಾವು ನೋಡಬೇಕು. ಇದಾದ್ಮೇಲೆ ನಮಗೆ DIY ಹಾಗೆ ಆಸಮ್ ಟ್ರೂತ್ ಅವರ ನಡುವೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸಮ್ ಟ್ರೂತ್ ಅವರು DIY ನ ಸೋಲಿಸಿ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಡೇ ಅವರು ನೋಡೋದಿಕ್ಕೆ ಸಿಗ್ತಾರೆ. ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಬಳಿ ಸಾರಿ ಕೇಳ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಬಂದ್ಬಿಟ್ಟು ನಮ್ಮ ಸಾಂಟಾಸ್ ಎಸ್ಕೋಬರ್ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕೈಗೆ ಇಂಜುರಿ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡೊಮಿನಿಕ್ ಅವರು ಕೇಳ್ತಾರೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ, ಇವತ್ತು ನನ್ನ ಬದಲು ಟ್ಯಾಗ್ ಟೀಮ್ ಅಲ್ಲಿ ಸಾಂಟಾಸ್ ಎಸ್ಕೋಬರ್ ಅವರು ರೆಸಲ್ ಮಾಡ್ತಾರೆ ಅಂತ. ಅಂಡ್ ಈ ಒಂದು ವಿಚಾರ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಚೂರು ಕೂಡ ಇಷ್ಟ ಆಗೋದಿಲ್ಲ. ಇಷ್ಟ ಇಲ್ಲ ಅಂದ್ರೂ ಕೂಡ ಹೋಗಿ ಆ ಒಂದು ಬಿಸ್ನೆಸ್ ನ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಸೊ ಜಡ್ಜ್ಮೆಂಟ್ ಡೇಯ ಬ್ರೇಕಪ್ ಆಂಗಲ್ ಅಂತೂ ಇವತ್ತು ನಮಗೆ ಮಂಡ್ಯ ನೈಟ್ ರಾಲಿ ತುಂಬಾ ನೋಡೋದಿಕ್ಕೆ ಸಿಗ್ತಾ ಇದ್ವು. ಅಂಡ್ ಮುಂದೆನೂ ಕೂಡ ನೋಡೋದಿಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮಗೆ ಇಂಪೀರಿಯಂ ಅವರು ನೋಡೋದಿಕ್ಕೆ ಸಿಗ್ತಾರೆ. ಇವರ ಜೊತೆ ನಮ್ಮ ಗಂತರ್ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಗಂತರ್ ಅವರು ಬರ್ತಾರೆ, ನಾನು ಲಾಂಗೆಸ್ಟ್ ಟ್ರೈನಿಂಗ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದೆ ಅಂಡ್ ನನ್ನ ಹೆಸರು ಹಿಸ್ಟ್ರಿ ಬುಕ್ ಅಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ. ಸೊ ನನ್ನ ಮುಂದಿನ ಗುರಿ ಏನಪ್ಪಾ ಅಂದ್ರೆ ನಾನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ಅಂಡ್ ಆ ಒಂದು ಟೂರ್ನಮೆಂಟ್ ಗೆದ್ದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಈ ಒಂದು ಹೊಸ ಎರದಲ್ಲಿ ಯಾವ ಚಾಂಪಿಯನ್ಶಿಪ್ ಮೇಲೆ ನಾನು ಹೋಗ್ಬೇಕು ಅಂತ. ಅಂಡ್ ಈ ಡಬ್ಲ್ಯೂ ಕಂಪನಿಯಲ್ಲಿ ಯಾರ್ಯಾರು ಚಾಂಪಿಯನ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ನಾನು ವಾರ್ನಿಂಗ್ ನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಬಳಿ ನನ್ನಂತ ಚಾಲೆಂಜರ್ ಬರ್ತಾ ಇದ್ದಾನೆ. ನಾನು ಬರೀ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಬರ್ತಾ ಇಲ್ಲ, ಅದನ್ನ ಲಾಂಗೆಸ್ಟ್
ನೆಕ್ಸ್ಟ್ ರೈನಿಂಗ್ ಚಾಂಪಿಯನ್ ಆಗಿ ಇಟ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ ಅಂತ ನಮ್ಮ ಗಂತರ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮಗೆ ನ್ಯೂ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಮಗೆ ಇಂಪೀರಿಯಂ ಆಗಿ ನ್ಯೂ ಡೇ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನ್ಯೂ ಡೇ ಅವರು ವಿಂಚಿ ಅವ್ರನ್ನ ಪಿನ್ ಮಾಡಿ ಈ ಒಂದು ವಿಕ್ಟರಿನ ಗಳಿಸ್ಕೋತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ಗಂತರ್ ಅವರಿಗೆ ಕೋಪ ಬರುತ್ತೆ. ಅವರು ನಮ್ಮ ಕೈಸರ್ ಅವ್ರನ್ನ ಗುರಾಯಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ಕೈಸರ್ ಅವರು ವಿಂಚಿ ಅವರ ಬಳಿ ಬಂದ್ಬಿಟ್ಟು ನಾಟಕ ಆಡ್ತಾರೆ, ನಾನು ನಿನ್ನ ಜೊತೆಗಿದ್ದೀನಿ ಅಂತ. ಬಟ್ ಸಡನ್ ಆಗಿ ವಿಂಚಿ ಅವರ ಮೇಲೆ ನಮ್ಮ ಕೈಸರ್ ಅವರು ಹೀಲ್ ಟರ್ನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಸಖತ್ತಾಗಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ನಮ್ಮ ವಿಂಚಿ ಅವರ ಮೇಲೆ ಕೈಸರ್ ಅವರು. ಸಖತ್ತು ಬ್ರೂಟಲ್ ಅಟ್ಯಾಕ್ ಅಂತಾನೆ ಹೇಳ್ಬೋದು. ಸ್ಟೀಲ್ ಸ್ಟೆಪ್ಪಿಗೆಲ್ಲ ಅವ್ರನ್ನ ಬಡಿಸ್ತಾರೆ. ಇದಾದ್ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅವರು ಸೀದಾ ಬ್ಯಾಕ್ ಸ್ಟೇಜ್ಗೆ ಹೋಗ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಗಂತರ್ ಅವರು ಕೂಡ ಇರ್ತಾರೆ. ಅಂಡ್ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗೋದೇನಪ್ಪ ಅಂದ್ರೆ ನಮ್ಮ ಗಂತರ್ ಅವರು ಹೇಳಿದ್ಕೇನೆ ಕೈಸರ್ ಅವರು ವಿಂಚಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಸೊ ಇಲ್ಲಿ ನಮ್ಮ ಇಂಪೀರಿಯಂ ಟೀಮು ಕೂಡ ಬ್ರೇಕ್ ಆಗಿದೆ. ನೋಡೋಣ ಗೈಸ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಗೆ ಬರ್ತಾರೆ. ಕ್ರೌಡ್ ಫುಲ್ ಸಿಎಂ ಪಂಕ್ ಚಾನ್ಸ್ ಗಳನ್ನ ಮಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಅದನ್ನ ಕೇಳಿಸ್ಕೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೆಳಗಡೆ ಕೂತ್ಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಹೇಳ್ತಾರೆ, ನೀವ್ ಯಾಕೆ ಆ ವ್ಯಕ್ತಿಯ ಚಾನ್ಸ್ ಗಳನ್ನ ಮಾಡ್ತಾ ಇದ್ದೀರಾ? ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅವನು ನಿಮ್ನೆಲ್ಲರನ್ನು ಕೂಡ ಇಷ್ಟ ಪಡೋದಿಲ್ಲ. ಅದಕ್ಕೋಸ್ಕರ ನಾನು ಅವನ್ನ ತುಂಬಾನೇ ದ್ವೇಷ ಮಾಡ್ತೀನಿ. ಅಂಡ್ ನಾನು ನಂಬರ್ 1 ಕಂಟೆಂಡರ್ ಮ್ಯಾಚ್ ನು ಕೂಡ ಸೋತೋದೆ. ಅಂಡ್ ಇಲ್ಲಿ ನಾನು ಡಿಕ್ಲೇರ್ ಮಾಡ್ಕೋತಾ ಇದ್ದೀನಿ, ನಾನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲೂ ಕೂಡ ಇರ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಶೇಮೇಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಇವರ ನಡುವೆ ಒಂದು ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ. ಅದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ನಮ್ಮ ಶೇಮೇಸ್ ಅವರು ಬರ್ತಾರೆ, ನೀನು ಏನೇನು ಇವಾಗ ಇದೆಯಾ, ಏನೇನ ನಿನ್ನ ಲೈಫಲ್ಲಿ ಕಳ್ಕೊಂಡಿದ್ಯಾ, ಅದಕ್ಕೆ ಮೇನ್ ರೀಸನ್ ನೀನು ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದೆ. ಬಟ್ ನೀನು ನಿನ್ನ ಮೀಮ್ಸ್ ಗಳಿಂದ, ನಿನ್ನ ಟಿ ಶರ್ಟ್ ಗಳಿಂದ ಸಿಎಂ ಪಂಕ್ ಅವರು ನಿನ್ನನ್ನು ಸೋಲೋ ಆಗ ಮಾಡಿದ್ರು. ಸೊ ನೀನು ಇವಾಗ ಏನೇನೋ ಸೋತಿದ್ಯಾ ಅದು ನಿನ್ನಿಂದ ಮಾತ್ರ ಕಾರಣ, ನೀನೇ ಅದಕ್ಕೆ ಕಾರಣ ಅಂತ ನಮ್ಮ ಶೇಮೇಸ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಶೇಮೇಸ್ ಅವರ ಜೊತೆ ಮಾತಾಡಿ ಅವ್ರನ್ನ ಸ್ವಲ್ಪ ಕಾಮಿಡಿ ಕೂಡ ಮಾಡ್ತಾರೆ. ನೀನು ರಿಟರ್ನ್ ಆಗೋದಕ್ಕಿಂತ ಮುಂಚೆ ಬ್ಯಾಂಗರ್ ಆಗಿದ್ದೆ, ಬಟ್ ನೀನು ರಿಟರ್ನ್ ಆದ್ಮೇಲೆ ಬರ್ಗರ್ ಆಗಿದೆಯಾ ಅಂತ ಅವರ ಬಾಡಿನ ಸ್ವಲ್ಪ ಕಾಮಿಡಿ ಕೂಡ ಮಾಡ್ತಾರೆ. ಸೊ ಈ ಪ್ರೋಮೋ ಮಾತ್ರ ಸಖತ್ತಾಗಿತ್ತು ಗೈಸ್. ಒಂಥರ ಮೀಮ್ಸ್ ಆಗಿ ಕೂಡ ಇತ್ತು, ಫನ್ನಿ ಆಗಿ ಕೂಡ ಇತ್ತು, ಹಾಗೆ ಸ್ವಲ್ಪ ಸೀರಿಯಸ್ನೆಸ್ ಕೂಡ ಇತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಶಿನ್ಸ್ಗೆ ನಾಕಮೂರಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮಗೆ ಶೇಮೇಸ್ ಹಾಗೆ ಶಿನ್ಸ್ಗೆ ನಾಕಮೂರಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು. ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ನನಗಂತೂ ಈ ಮ್ಯಾಚ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶೇಮೇಸ್ ಅವರು ವಿನ್ ಆಗ್ತಾರೆ. ಅಂಡ್ ಶೇಮೇಸ್ ಅವರು ಗೆದ್ದಿದ್ದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಖತ್ತು ಖುಷಿಯಿಂದ ಕೂಡ ಇರ್ತಾರೆ. ಯಾಕಂದ್ರೆ ಇವರಿಬ್ರು ಕೂಡ ಓಲ್ಡ್ ಗುಡ್ ಫ್ರೆಂಡ್ಸ್ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಈ ಒಂದು ಫ್ಯೂಡ್ಗೂ ಕೂಡ ನಾನು ಸಖತ್ತು ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ನೋಡೋಣ ಇದನ್ನ ಡಬ್ಲ್ಯೂ ಅವರು ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಚಾಡ್ ಗೇಬಲ್ ಅವರು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಡ್ ಗೇಬಲ್ ಅವರ ಆಲ್ಫಾ ಅಕಾಡೆಮಿ ಕೂಡ ರಿಂಗ್ ಮೇಲೆ ಇರುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಚಾಡ್ ಗೇಬಲ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಯಾಕೆ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಅವ್ರು ಹೇಳ್ತಾರೆ, ಎಲ್ಲದೂ ಕೂಡ ನನ್ನ ಮೂಮೆಂಟ್ ಆಗಿತ್ತು, ನನ್ನ ವೈಫು ಹಾಗೆ ಮಕ್ಕಳು ನನ್ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದನ್ನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಬಟ್ ಅದೆಲ್ಲದೂ ಕೂಡ ಸ್ಯಾಮಿ ಝೈನ್ಗೆ ಹೋಗಿತ್ತು. ಯಾಕಂದ್ರೆ ನಾನು ಸ್ಯಾಮಿ ಝೈನ್ ಅವ್ರನ್ನ ಟ್ರೈನ್ ಮಾಡೋದ್ರಲ್ಲೇ ಬಿಸಿ ಆಗ್ಬಿಟ್ಟೆ. ಅಂಡ್ ನಾನು ನನ್ನ ಹಿಂದೆ ಇರ್ತಕ್ಕಂತಹ ಸ್ಟುಪಿಡ್ ಪೀಪಲ್ಸ್ಗಳನ್ನು ಕೂಡ ಟ್ರೈನ್ ಮಾಡ್ತಾ ಇದ್ದೀನಿ. ಆದ್ರಿಂದ ನನಗೆ ಏನು ಕೂಡ ಯೂಸ್ ಇಲ್ಲ ಅಂತ ಎಲ್ಲರ ಬಗ್ಗೆನೂ ಕೂಡ ಮಾತಾಡ್ತಾ ಎಲ್ಲರಿಗೂ ಕೂಡ ಹೇಳ್ತಾರೆ, ನೀವು ನನ್ನ ರೀತಿ ಆಗ್ಬಿಡಿ, ನೀವು ಕೂಡ ನನಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಸೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಅಂಡ್ ಇದಕ್ಕೆ ಎಲ್ಲರೂ ಕೂಡ ಓಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೋತಾರೆ ಕೂಡ. ಓಕೆ ಗೈಸ್, ಡಬ್ಲ್ಯೂ ಅವರು ಚಾಡ್ ಗೇಬಲ್ ಹಾಗೆ ಆಲ್ಫಾ ಅಕಾಡೆಮಿ ಅವ್ರನ್ನ ಸೀರಿಯಸ್ ಆಗಿ ಬುಕ್ ಮಾಡಬೇಕು ಅಂತ ಅನ್ಕೋತಾ ಇದೆ. ನೋಡೋಣ, ಆ ಬುಕ್ಕಿಂಗು 100% ನಮ್ಮ ಚಾಡ್ ಗೇಬಲ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ನಮಗೆ ನೋಡೋದಕ್ಕೆ ಸಿಗ್ಬಹುದು. ನೋಡೋಣ ಚಾಡ್ ಗೇಬಲ್ ಅವ್ರನ್ನ ಗೆಲ್ಸೋದಕ್ಕೆ ನಮ್ಮ ಆಲ್ಫಾ ಅಕಾಡೆಮಿ ಅವರು ಏನೇನ್ ಪ್ರಯತ್ನನ ಪಡ್ತಾರೆ ಅಂತ. ಪ್ರಯತ್ನ ಪಡ್ತಾರೋ ಅಥವಾ ಚಾಡ್ ಗೇಬಲ್ ಅವರ ಮೇಲೆನೆ ಟರ್ನ್ ಆಗ್ತಾರೋ ಅನ್ನೋದು ನಾ ಕಾದ್ ನೋಡ್ಬೇಕು. ಇದಾದ್ಮೇಲೆ ನಮಗೆ ಆಂಡ್ರಾದೆ, ರಿಕೋಶೆ ಹಾಗೆ JD ಮೆಕ್ಡೊನಾಗ್ ಹಾಗೆ ಸಾಂತಾಸ್ ಎಸ್ಕೋಬರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಕೋಶೆ ಹಾಗೆ ಆಂಡ್ರಾದೆ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಗೆದ್ದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದ್ಬಿಟ್ಟು ರಿಕೋಶೆ ಹಾಗೆ ಆಂಡ್ರಾದೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಕೂಡ ಇದ್ರೂ ಕೂಡ ಇವರಿಬ್ರು ಕೂಡ ಗೆಲ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೋಗ್ಬಿಟ್ಟು ಡೊಮಿನಿಕ್ ಮಿಸ್ಟೀರಿ ಅವರಿಗೆ ಸ್ಪ್ಯಾನಿಷ್ ಅಲ್ಲಿ ಏನೇನೋ ಕಿರ್ಚಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅದು ನಮ್ಮ JD ಮೆಕ್ಡೊನಾಗ್ ಅವರಿಗೆ ಅರ್ಥ ಆಗೋದಿಲ್ಲ. ನಮ್ಮ JD ಮೆಕ್ಡೊನಾಗ್ ಅವರು ಏನ್ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ,
ನನಗೆ ನಿಮ್ಮ ಅಗತ್ಯಕತೆ ಇಲ್ಲ, ಬಟ್ ನಿಮಗೆ ನನ್ನ ಅಗತ್ಯಕತೆ ಇದೆ ಅಂತ. ಸೊ ಇಲ್ಲಿಂದ ಕ್ಲಿಯರ್ ಆಗಿದೆ ಗಾಯ್ಸ್, ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ತಾನು ಜಡ್ಜ್ಮೆಂಟ್ ಡೇ ಲೀಡರ್ ಆಗಿರೋದ್ರಿಂದ ತನ್ನ ಅಧಿಕಾರನ ಸಖತ್ತು ಬಳಸ್ಕೋತಾ ಇದ್ದಾರೆ ಅಂತ. ಒರಿಜಿನಲ್ ಆಗಿ ಅವರು ಜಡ್ಜ್ಮೆಂಟ್ ಡೇ ಲೀಡರ್ ಇಲ್ಲ. ಸೊ ನೋಡೋಣ ಗಾಯ್ಸ್, ಫಿನ್ ಬ್ಯಾಲರ್ ಅವರು ರಿಟರ್ನ್ ಆದಾಗ ಈ ಒಂದು ಸ್ಟೋರಿ ಎಲ್ಲಿಗೆ ಹೋಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ವರ್ಲ್ಡ್ ಚಾಂಪಿಯನ್ ಆಗಿರೋದ್ರಿಂದ ಸಖತ್ತು ಅವರಿಗೆ ಇದು ಬಂದ್ಬಿಟ್ಟಿದೆ, ಗರ್ವ ಅಂತಾರಲ್ಲ ಅದು ಬಂದ್ಬಿಟ್ಟಿದೆ. ಅಂಡ್ ಅವ್ರು ಹೇಳಿದ್ದಾರೆ ನಿಮಗೆ ನನ್ನ ಅಗತ್ಯಕತೆ ಇದೆಯಾ ಹೊರತು ನನಗೆ ನಿಮ್ಮ ಅಗತ್ಯಕತೆ ಇಲ್ಲ ಅಂತ. ನೋಡೋಣ, ಬ್ರೇಕಪ್ ಆಂಗಲ್ ಮಾತ್ರ ಇವತ್ತು ನಮಗೆ ತುಂಬಾನೇ ನೋಡೋದಕ್ಕೆ ಸಿಕ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಒಂದು ಬ್ಯಾಟಲ್ ರಾಯಲ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಎಂಟ್ರಿಗಳನ್ನೆಲ್ಲದನ್ನು ಕೂಡ ಸಖತ್ತು ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಸ್ಯಾಮಿ ಝೈನ್ ಅವರ ಮೈನ್ ಇವೆಂಟ್ ಎಂಟ್ರಿ ಬ್ಯಾಕ್ ಸ್ಟೇಜ್ ಇಂದ ಪ್ರಾರಂಭ ಆಗುತ್ತೆ. ಕೆವಿನ್ ಓವೆನ್ಸ್ ಅವರು ಕೂಡ ಬ್ಯಾಕ್ ಸ್ಟೇಜ್ ಇಂದ ಬರ್ತಾರೆ. ಅಂಡ್ ಇವತ್ತು ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಬ್ಯಾಕ್ ಸ್ಟೇಜ್ ಇಂದ ಮೈಕ್ ನ ತಗೊಂಡು ಮಾತಾಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು. ಅದೊಂದು ನನಗೆ ತುಂಬಾನೇ ಇಷ್ಟ ಆಯ್ತು. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಅಲ್ಲಿ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಬ್ಬೊಬ್ಬರಾಗಿ ಎಲ್ಲರನ್ನು ಕೂಡ ಎಲಿಮಿನೇಟ್ ಮಾಡ್ಕೊಂಡು ಬರ್ತಾರೆ. ಈ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವರ ಮೇಲೆ ಪೈಪರ್ ನೆವಿನ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಮಧ್ಯದಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಕೂಡ ಬಂದ್ಬಿಟ್ಟು ಬೆಕ್ಕಿ ಲಿಂಚ್ ಅವರಿಗೆ ಅನೌನ್ಸರ್ ಟೇಬಲ್ ನ ಮುರಿಸ್ತಾರೆ. ಬಟ್ ಇಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಇನ್ನೂ ಕೂಡ ಎಲಿಮಿನೇಟ್ ಆಗಿರೋದಿಲ್ಲ. ಮಧ್ಯದಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಎಲಿಮಿನೇಟ್ ಆಗಿದ್ರು ಕೂಡ ಮತ್ತೆ ರಿಂಗ್ ಒಳಗಡೆ ಹೋಗ್ತಾರೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ರೆಫ್ರಿ ಅವ್ರನ್ನ ನೋಡೋದಿಲ್ಲ. ಸೊ ಹಿಂಗೆ ಮ್ಯಾಚ್ ಸಾಕ್ತಾ ಇರುತ್ತೆ. ಲಾಸ್ಟ್ಗೆ ನಮ್ಮ ಲಿವ್ ಮಾರ್ಗನ್ ಹಾಗೆ ನಾಯಾ ಜಾಕ್ಸ್ ಅವರು ಉಳಿತಾರೆ. ಬಟ್ ಇಲ್ಲಿ ಟೇಬಲ್ ನ ಮುರಿಸ್ಕೊಂಡಿದ್ದಂತಹ ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಮತ್ತೊಮ್ಮೆ ಮ್ಯಾಚ್ಗೆ ಎಂಟ್ರಿ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಆ ಮೂಮೆಂಟ್ ಅಲ್ಲಿ ಅನ್ಕೊಂಡೆ ಓಕೆ ಬೆಕ್ಕಿ ಲಿಂಚ್ ಅವರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಬೆಕ್ಕಿ ಲಿಂಚ್ ಅವರು ಸೇರ್ಕೊಂಡು ನಾಯಾ ಜಾಕ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ನಮ್ಮ ಲಿವ್ ಮಾರ್ಗನ್ ಅವರಿಗೆ ರಿಂಗ್ ಏಪ್ರಿನ್ ಮೇಲೆ ಹಾಕೋದ್ರ ಮುಖಾಂತರ ಲಿವ್ ಮಾರ್ಗನ್ ಅವರನ್ನು ಕೂಡ ಎಲಿಮಿನೇಟ್ ಮಾಡಿ ಇವತ್ತು ಮಂಡ್ಯ ನೈಟ್ ರಾ ಅಲ್ಲಿ ಬೆಕ್ಕಿ ಲಿಂಚ್ ಅವರು ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಹಿಂಗೆ ಮಂಡ್ಯ ನೈಟ್ ರಾ ಎಂಡ್ ಆಗುತ್ತೆ. ಮಂಡ್ಯ ನೈಟ್ ರಾ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಮಂಡ್ಯ ನೈಟ್ ರಾ ಇತ್ತು ಅಂತಾನೆ ಹೇಳ್ಬೋದು. ಅಂತದೇನು ದೊಡ್ಡ ಬ್ಯಾಂಗರ್ ವಿಚಾರ ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲ, ದೊಡ್ಡ ವಿಚಾರಗಳು ನೋಡೋದಿಕ್ಕೆ ಸಿಗ್ಲಿಲ್ಲ. ಆದ್ರೂ ಕೂಡ ಓಕೆ ಡೀಸೆಂಟ್ ಆಗಿ ನಡೀತಾ ಇದೆ, ನಡೀಲಿ, ಒಂಥರ ಅವರೇಜ್ ಆಗಿತ್ತು ಅಂತಾನೆ ಹೇಳ್ಬೋದು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡ್ಯ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.